ಸರಿ ವಿಜಯ್, ಹೇಳಿ, ನೀವು ನಿಮ್ಮ ವ್ಯಾಲ್ಯೂ ಟಾರ್ಗೆಟ್ ಹೇಗೆ ಅಚೀವ್ ಮಾಡ್ತೀರಾ? ನಾನೇನಾದ್ರೂ ಪ್ರತಿ ಔಟ್ಲೆಟ್ನಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಪ್ರಾಡಕ್ಟ್ ಮಾರಿದ್ರೆ ನಾನು ವ್ಯಾಲ್ಯೂ ಟಾರ್ಗೆಟ್ ಅಚೀವ್ ಮಾಡಬಹುದು. ತುಂಬಾ ಒಳ್ಳೇದು ವಿಜಯ್, ನೀವು ಸರಿಯಾಗಿ ಹೇಳಿದ್ರಿ. ಅಂದ್ರೆ ಇದರಲ್ಲಿ 2 ಇಂಪಾರ್ಟೆಂಟ್ ವಸ್ತುಗಳಿವೆ: ಜಾಸ್ತಿ ಕ್ವಾಂಟಿಟಿಲಿ ಮಾರೋದು ಮತ್ತೆ ಜಾಸ್ತಿ ಔಟ್ಲೆಟ್ಗಳಲ್ಲಿ ಮಾರೋದು. ವಿಜಯ್, ನೀವು ಸ್ಕೀಮ್ ಮತ್ತೆ ನಿಮ್ಮ ಸೆಲ್ಲಿಂಗ್ ಸ್ಕಿಲ್ಸ್ ಉಪಯೋಗಿಸಿ ಒಂದು SKU ಅನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾರಬಹುದು. ಆದ್ರೆ ಯಾವುದೇ ಔಟ್ಲೆಟ್ ಒಂದು ಮ್ಯಾಕ್ಸಿಮಮ್ ಕ್ವಾಂಟಿಟಿ ನಂತರ ನಿಮ್ಮಿಂದ ಇನ್ನೂ ಜಾಸ್ತಿ ಸ್ಟಾಕ್ ತಗೋತಾರಾ? ಇಲ್ಲ, ಅವರು 1 ವಾರದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾರಕ್ಕಾಗುತ್ತೋ ಅಷ್ಟು ಮಾತ್ರ ತಗೋತಾರೆ. ಅವರು ಎಕ್ಸೆಸ್ ಸ್ಟಾಕ್ ಇಟ್ಕೊಳ್ಳೋದಿಲ್ಲ. ಸರಿ ವಿಜಯ್, ನೀವು ಸರಿಯಾಗಿ ಹೇಳಿದ್ರಿ. ನಾವು ಆರೋ ಬುಕ್ ನಿಂದ ಔಟ್ಲೆಟ್ ನ ಆಫ್ಟೇಕ್ ಟ್ರೆಂಡ್ ಅನ್ನ ಅರ್ಥ ಮಾಡಿಕೊಂಡು ಕ್ವಾಂಟಿಟಿ ಮಾರಬೇಕು. ಔಟ್ಲೆಟ್ ನಲ್ಲಿ ಸೇಲ್ ಹೆಚ್ಚೋಕೆ ನಾವು ಒಂದು ಸೇಮ್ SKU ನ ಜಾಸ್ತಿ ಕ್ವಾಂಟಿಟಿ ಮಾರಬೇಕಾಗುತ್ತೆ. ಇಲ್ಲಾಂದ್ರೆ ನಂತರ ಜಾಸ್ತಿ SKU ಮಾರಬೇಕಾಗುತ್ತೆ. ಕ್ವಾಂಟಿಟಿ ಅಂತೂ ನೀವು ಲಿಮಿಟ್ ವರೆಗೆ ಮಾತ್ರ ಮಾರೋಕ್ಕಾಗುತ್ತೆ. ಅಂದ್ರೆ ನಮ್ಮ ಹತ್ರ ಇನ್ನೇನು ಆಪ್ಷನ್ ಉಳ್ಕೊಂಡಿದೆ? ಜಾಸ್ತಿ ರೇಂಜ್ ಮಾರೋದು. ತುಂಬಾ ಸರಿ ವಿಜಯ್, ನೀವು ಸರಿಯಾಗಿ ಹೇಳಿದ್ರಿ. ಗುಡ್ ವಿಜಯ್, ನೀವೇನಾದ್ರೂ TLST ಪ್ರೊಡಕ್ಟಿವಿಟಿ ಮತ್ತೆ ನ್ಯೂ ಔಟ್ಲೆಟ್ ಎಕ್ಸ್ಪಾನ್ಷನ್ ಮೇಲೆ ಗಮನ ಇಟ್ಟಿದ್ರೆ ನೀವು ನಿಮ್ಮ ಹಿಂದಿನ ತಿಂಗಳ ಎಲ್ಲಾ ಟಾರ್ಗೆಟ್ ಅಚೀವ್ ಮಾಡಬಹುದಿತ್ತು. ವಿಜಯ್, ನೀವೇನಾದ್ರೂ ಕೇವಲ ದೊಡ್ಡ ಔಟ್ಲೆಟ್ಸ್ ಅಥವಾ ಕೆಲ ಫಾಸ್ಟ್ ಮೂವಿಂಗ್ ಐಟಮ್ಸ್ ಮೇಲೆ ಭರವಸೆ ಇಟ್ರೆ ಯಾವಾಗ್ಲೂ ನೀವು ಕ್ರೈಸಿಸ್ ಸಿಚುವೇಶನ್ ನಲ್ಲೇ ಇರ್ತೀರಾ. FMCG ಕಂಪನಿಗಳಲ್ಲಿ ಈ ರೀತಿ ಸಿಚುವೇಶನ್ ಬರ್ತಾನೆ ಇರುತ್ತೆ. ಯಾವಾಗ ಕೆಲ SKUs ಔಟ್ ಆಫ್ ಸ್ಟಾಕ್ ಆಗುತ್ತೋ. ನಮ್ಮ ಹತ್ರ ಆರೋ ಬುಕ್ ನಲ್ಲಿ 189 SKUಗಳಿವೆ. ನಮಗೆ ಸರಿಯಾದ ಔಟ್ಲೆಟ್ ನಲ್ಲಿ ಸರಿಯಾದ ಪ್ರಾಡಕ್ಟ್ ಮಾರಕ್ ಬರಬೇಕು. ಬರೇ ಫಾಸ್ಟ್ ಮೂವಿಂಗ್ SKU ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ ನಾವು TLST ಟಾರ್ಗೆಟ್ ಅಚೀವ್ ಮಾಡೋಕೆ. ಈಗ ನೀವು ನನಗೆ ಸಿಂಥಾಲ್ ಡಿಯೋನ ಸೆಲ್ಲಿಂಗ್ ಸ್ಟೋರಿ ಹೇಳಿ. ಸಿಂಥಾಲ್ ಡಿಯೋಸ್ ನಲ್ಲಿ ಹೊಸ ಫ್ರಾಗ್ರೆನ್ಸ್ ಇದೆ, ಮತ್ತೆ ಗ್ರಾಹಕರು ಇದನ್ನು ಇಷ್ಟಪಡ್ತಾರೆ. ಪ್ರಾಡಕ್ಟ್ಸ್ ನ ಫೀಚರ್ಸ್ ಮತ್ತೆ ಬೆನಿಫಿಟ್ಸ್ ತಿಳ್ಕೊಳ್ಳೋದು ತುಂಬಾ ಅಗತ್ಯ. ಇದರಿಂದ ನಾವು ಔಟ್ಲೆಟ್ ನಲ್ಲಿ ಲೈನ್ಸ್ ಹೆಚ್ಚಿಸಬಹುದು. ಇದನ್ನ ನಾವು ಸ್ವಲ್ಪ ಹೊತ್ತಿನಲ್ಲೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬನ್ನಿ ಈಗ FO ರಮೇಶ್ ಮತ್ತು DSR ವಿಜಯ್ ಏನು ಸರಿ ಮಾಡಿದರು ಮತ್ತು ಏನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂದು ನಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡೋಣ.